ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆ. ನನ್ನ ಕೈ ಹಿಡಿದ ನನ್ನ ಪತಿಗಳು ನನ್ನನ್ನು ಭೋಗದ ವಸ್ತುವಿನಂತೆ ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ತುಂಬಿದ ರಾಜ್ಯಸಭೆಯಲ್ಲಿ ದುಶಾಸನದಿಂದ ಅಪಮಾನಿತಳಾದನು. ಕೇಂದ್ರಿಕನ ಭಂಗವನ್ನು ಸಹಿಸಿದನು. ಕದ್ದ ಭಿಕ್ಷುಕಿಯಂತೆ ಕಾಡಿನಿಂದ ಕಾಡಿಗೆಳೆದದ್ದು ಆಯಿತು. ಇನ್ನು ಮುಂದಾದ್ರೂ ಈ ದ್ರೌಪದಿಯ ಕಷ್ಟದ ದಿನಗಳು ಕಳೆದು ಬಂದು ಬದುಕಿರುವ 4-6 ದಿನಗಳಾದ್ರೂ ಸುಖವಾಗಿರೋಣವೆಂದಂದುಕೊಂಡರೆ ಹೆಜ್ಜೆಗೂ ಈ ಅಪಮಾನ. ಏ ವಿಧಾತ, ಈ ದ್ರೌಪದಿಯ ಹಣೆಯಲ್ಲಿ ಇನ್ನೂ ಅದೇನೇನನ್ನು ಬರೆದಿರುವೆ ತಂದೆ, ಇನ್ನೂ ಅದೇನೇನನ್ನು ಬರೆದಿರುವೆ. ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ಪ್ರಿಯತಮೆ, ಏನಾಯಿತು? ಆವತಾಪದಿನೊಂದು ಕಣ್ಣೀರಂ ಕರೆಯದೆ ಕಾಂತೆ ಆವತಾಪದಿನೊಂದು ಕಣ್ಣೀರಂ ಕರೆಯದೆ ಕಾಂತೆ ಪಾಂಡವರ ಪಟ್ಟಮೈಸಿ ಹೇ ಮನ್ಮನೋನ್ಮಣಿ ವಾಸುದೇವನ ಸರೆಯು ಯಮಗಿರಲು ವಾಸುದೇವನ ಸರೆಯು ಯಮಗಿರಲು ಬಂದುದಾವುದೇ ಕೊರತೆ ಪರಮ ವಿಕ್ರಮನೆ ಪರಿಹರಿಸದಿರ್ಪನೆ ಪ್ರಚಂಡ ಭೀಮ ಪಾಂಚಾಲಿ ಏಕೆ ಚಿಂತಿಪೆ ಧ್ರುಪದ ನಂದಿನಿ ಧ್ರುಗುಡ ಬಿಡು ಅಭಯ ಬಿಡು ಪರಮ ಸದ್ಗುಣಿ ಪ್ರಿಯ ಏಕೆ ಚಿಂತಿಪೆ ಧ್ರುಪದ ನಂದಿನಿ ಹೊರದಿದುರುಳ ಕುರುಪತಿಯ ತೊಡೆ ಮುರಿವೆ ಮೊದದಿಂದ ಹೊರದಿದುರುಳ ಕುರುಪತಿಯ ತೊಡೆ ಮುರಿವೆ ಮೊದದಿಂದ ಹೊಡುಮದಾಂತರವರನ್ನು ಓದಿಸದೆ ಬಿಡು ದೂರದಲ್ಲಿ ಹೊಡುಮದಾಂತರವರನ್ನು ಓದಿಸದೆ ಬಿಡು ದೂರದಲ್ಲಿ ತೊಡೆ ತಟ್ಟಿ ಹುಡಿ ಬುಟ್ಟಿ ಅದ ಮೆಟ್ಟಿ ನಿಲ್ಲುವೆ ತೊಡೆ ತಟ್ಟಿ ಹುಡಿ ಬುಟ್ಟಿ ಅದ ಮೆಟ್ಟಿ ನಿಲ್ಲುವೆ ಪ್ರಿಯ ಏಕೆ ಚಿಂತಿಪೆ ಧ್ರುಪದ ನಂದಿನಿ ಪರವಾಸ ಪವಣೆಯ ಪರವೆರಿನ ತರುಣೆ ಪರವಾಸ ಪವಣೆಯ ಪರವೆರಿನ ತರುಣೆ ಕಪಟದ ವಂಚನೆ ಕಪಟದ ವಂಚನೆ ಹೃದಯವನ್ನು ಸೇರಿದೆ ತಟ್ಟಿ ಹುಡಿ ಗುಟ್ಟಿ ಅದ ಮೆಟ್ಟಿ ನಿಲ್ಲುವೆ ಪ್ರಿಯ ಏಕೆ ಚಿಂತಿಪೆ ಧ್ರುಪದ ನಂದಿನಿ ಪ್ರಿಯ ಏಕೆ ಚಿಂತಿಪೆ ಧ್ರುಪದ ನಂದಿನಿ ದುಗುಡ ಬಿಡು ಅಭಯ ಬಿಡು ಪರಮ ಸದ್ಗುಣಿ ಪ್ರಿಯ ಏಕೆ ಚಿಂತಿಪೆ ಧ್ರುಪದ ನಂದಿನಿ ಧ್ರುಪದ ನಂದಿನಿ ಧ್ರುಪದ ನಂದಿನಿ ಪಾಂಚಾಲಿ ಪ್ರಿಯತಮೆ ಏಕೆ ನಿಷ್ಕಾರಣವಾಗಿ ಅಳುತ್ತಿರುವೆ? ನಾನು ನಿಷ್ಕಾರಣವಾಗಿ ಅಳುತ್ತೇನೆ. ಈ ದ್ರೌಪದಿ ಅಳುವಿಗೆ ಒಂದಲ್ಲ 10 ಕಾರಣಗಳಿರುವು. ನೀವು ಪುರುಷರು, ನಿಮಗೆ ಯಾರಾದರೂ ದುರ್ವಾಕ್ಯಗಳನ್ನಾಡಿ ಅಪಮಾನ ಮಾಡಿದ್ದಾದರೆ ನೀವೇ ಅವರಿಗೆ ಸರಿಯಾದ ಪ್ರತಿಕಾರ ಮಾಡುವಿರಿ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಅವರು ಪರರನ್ನು ಆಶ್ರಯಿಸಬೇಕು. ನಮ್ಮ ಆತ್ಮಗೌರವಗಳನ್ನು ಕಾಪಾಡಿಕೊಳ್ಳಲು ನಮಗೆ ನಿಮ್ಮಂತಹ ಪುರುಷರ ಆಶ್ರಯವೂ ಬೇಕು. ನಿಮಗಾಗಿ ಅಲೆದು ವನವಾಸ ಪಡೆದು ಪರನಿಂದೆ ಸಹಿಸದಾರೆ ನಿಮಗಾಗಿ ಅಲೆದು ವನವಾಸ ಪಡೆದು ಪರನಿಂದೆ ಸಹಿಸದಾರೆ ಸರಿಗೆ ನಿಮಗೆ ಸಮ್ಮತವಾಯಿತೆ ಸರಿಗೆ ನಿಮಗೆ ಸಮ್ಮತವಾಯಿತೆ ಗೆಳೆಯ ಕೇಳುವ
ದಿನಿಯ ಗತಿಯ ವಿಧಿಯ. ಹೇ ದೇವ, ಇಂತಹ ಅಪರಾಧೀನ ಸ್ತ್ರೀ ಜಾತಿಯನ್ನದು ಏಕೆ ತಾನೇ ಸೃಷ್ಟಿಸಿದೆ ತಂದೆ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ, ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ. ಓಹೋ, ಕೈ ಹಿಡಿದ ಧರ್ಮಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ಋಷಿಗಳೇ ನಿಮಗೆ ಆಜ್ಞೆ ಮಾಡಿದರಲ್ಲವೇ? ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡಿಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ದಿನದ ಅವಿವೇಕದಿಂದ ಆದ ಈ ನಿಂದನೆಯು ನಮ್ಮನ್ನು ಸಾಯುವವರೆಗೂ ಬಿಟ್ಟಿದ್ದಲ್ಲ. ಛಲವಿದೆ ತಗೆ ಬಾಮಿನಿ, ಹಠವಿದೆ ತಗೆ ಬಾಮಿನಿ, ಮಣಿ ತುಳಿ ಸುವೇಣಿ ಮಣಿಯ ಛಲವಿದೆ ತಗೆ ಬಾಮಿನಿ. ಮದ ಗಜಗ ಮನೆಯ ಚಿತ್ತದಲ್ಲಿ ಕೋಪವೇಕೆ, ಮದ ಗಜಗ ಮನೆಯ ಚಿತ್ತದಲ್ಲಿ ಕೋಪವೇ, ಶತ್ರುಗಳ ಜಯಿಸಿ ನಿನ್ನಿಷ್ಟಗಳ ತೀರಿಸುವೆ. ಪಾಂಚಾಲಿ, ಶತ್ರುಗಳ ಜಯಿಸಿ ನಿನ್ನಿಷ್ಟಗಳ ತೀರಿಸು. ಛಲವಿದೆ ತಗೆ ಬಾಮಿನಿ, ಹಠವಿದೆ ತಗೆ ಬಾಮಿನಿ, ಮಣಿ ಗುಡಿ ಸುಬೇಡಿ ಮಣಿ ಛಲವಿದೆ ತಗೆ ಬಾಮಿನಿ. ಛಂಡನ ರಕ್ತದಿಂದ ಮಂಡೆಯ ಬಜುವೆ ಬಲ, ಛಂಡನ ರಕ್ತದಿಂದ ಮಂಡೆಯ ಬಜುವೆ ಬಲ, ಖಂಡಿತವೆಂದು ತಿಳಿ ಮಂದಮತಿ ನೀನು, ಖಂಡಿತವಿದೆಂದು ತಿಳಿ ಮಂದಮತಿ ನೀನು. ಛಲವಿದೆ ತಗೆ ಬಾಮಿನಿ, ಹಠವಿದೆ ತಗೆ ಬಾಮಿನಿ, ಮಡಿ ಗುಡಿ ಸುಬೇಡಿ ಮಡಿಯ ಛಲವಿದೆ ತಗೆ ಬಾಮಿನಿ, ಹಠವಿದೆ ತಗೆ ಬಾಮಿನಿ, ಛಲವಿದೆ ತಗೆ ಬಾಮಿನಿ. ದ್ರೌಪದಿ, ಪಾಂಚಾಲಿ, ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಸಾರಿ ಬೇಡಿಕೊಂಡಿಲ್ಲವೇ? ಆದದ್ದು ಹಾಗೆ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನೇಕೆ ಹೀಗಿರುವೆ ನನಗೆ ತಿಳಿಸಬಾರದೆ? ತಿಳಿಸುತ್ತೇನೆ ಪ್ರಾಣೇಶ್ವರ, ಆದ್ರೆ ಅದರಿಂದ ಆಗು ಪ್ರಯೋಜನವಾದ್ರೂ ಏನು? ಎಷ್ಟೇ ಆದ್ರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕ. ಪಾಂಚಾಲಿ, ಅದು ಹಿಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನು ಅಲ್ಲ. ಹಾಗಾದ್ರೆ ಈಗ ಹೇಳುತ್ತೇನೆ ಕೇಳಿ. ಈ ದಿವಸ ಹಸ್ತಿನಾಮಿಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆಂದು ಹೋಗಿದ್ದೆ. ಅಲ್ಲಿಗ ದುರ್ಯೋಧನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬಿಡಲು ದೂತರನ್ನು ಕಳುಹಿಸಿದ್ದಾರೆ, ಇನ್ನೇನು ಸಂಧಿಯಾಗುವುದು, ಆಗಲಾದ್ರೂ ಬಿಚ್ಚಿರುವ ಈ ನಿನ್ನ ಮುಡಿಯನ್ನು ಕಟ್ಟಿಸುವೆ ಎಷ್ಟೆಂದು ಕೇಳಿ ಕೇಕೆ ಹಾಕಿ ನಕ್ಕಳು ಪ್ರಾಣೇಶ್ವರ. ಏನು ದುರ್ಯೋಧನನೊಡನೆ ಪುನಃ ಸಂಧಿಗೆ ಪ್ರಯತ್ನ? ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಯಾರು ಯಾರು ರಾಯಭಾರಕ್ಕೆ ಹೋಗಿರುವರು? ಮತ್ತಿನ್ಯಾರು, ನಮ್ಮಣ್ಣನಾದ ಶ್ರೀಕೃಷ್ಣನಲ್ಲವೇನು? ಗೋಪಿಕಾಂಗರ ವಿಲಾಸ ವಿಭ್ರಗಳಲ್ಲಿ ಮುಗ್ಧನಾಗಿರುವ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂತಿರುಗಿದಾಗಲೇ ಹೇಗಾಗಿರಬಹುದೆಂದು ಊಹಿಸಿದ್ದೆ. ಅದಿರಲಿ ಪಾಂಚಾಲಿ, ಆ ಭಾನುಮತಿಗೆ ನೀನು ಏನೆಂದು ಉತ್ತರವನ್ನು ಕೊಟ್ಟೆ? ಅವಳ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೇನೆ. ಏನೆಂದು? ನಿನ್ನ ಕಟ್ಟಿರುವ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಬೆಚ್ಚಿರುವ ಈ ಮುಡಿಯನ್ನು ಕಟ್ಟಿಸುವುದಿಲ್ಲವೇ ಭಾನುಮತಿ ಎಂಬುದಾಗಿ. ಪಾಪು ಪಾಂಚಾಲಿ, ಪಾಪು. ಚಮತ್ಕಾರವಾದ ಉತ್ತರ ಅಲ್ಲವೇ? ಜಾಡೆ ಮುತ್ತಾಡುವೆನು ಬಾರೆ, ಮನ ಪ್ರೀತಿಯ ರಾಣಿಯು ನೀನೆ, ಪ್ರೇಮನ ಪ್ರೀತಿಯ ರಾಣಿಯು ನೀನೆ, ಜಾಡೆ ಮುತ್ತಾಡುವೆನು ಬಾರೆ. ಕುರುಕುಲ ಅಧಮರ ಬೆಳೆಯುತ್ತ ರಣದ ಕುರು ವಂಶವನೇ ನಾಶವಗೈವೆ. ಕುರುಕುಲ ಅಧಮರ ಬೆಳೆಯುತ್ತ ರಣದ ಕುರು ವಂಶವನೇ ನಾಶವಗೈವೆ. ಕರುಳ ದುಶಾಸನ ರೋಳರನು ಬಗೆದು
ಕರುಳ ದುಶಾಸನ ನೋಡದನು ಬಗೆದು ಬಿಚ್ಚಿದ ಮುಡಿಯನ್ನು ಕಟ್ಟಿಸುವೆನು ಬಿಚ್ಚಿದ ಮುಡಿಯನ್ನು ಕಟ್ಟಿಸುವೆನು ನಾಡೆ ಮುತ್ತಾಡುವೆನು ಬಾರೆ ಈ ಪ್ರೇಮದ ಪ್ರೀತಿಯ ರಾಣಿಯು ನೀನೆ ಪ್ರೇಮದ ಪ್ರೀತಿಯ ರಾಣಿಯು ನೀನೆ ಜಾಡೆ ಮುದ್ದಾಡೆ ಮುತ್ತಾಡುವೆನು ಬಾರೆ. ಸ್ವಾಮಿ ದ್ರೌಪದಿ ಪ್ರಾಣೇಶ್ವರ ಪಾಂಚಾಲಿ ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಸಾರಿ ಬೇಡಿಕೊಂಡಿಲ್ಲವೇ? ಪ್ರಾಣೇಶ್ವರ ಬನ್ನಿ ಹೀಗೆ ಕುಳಿತುಕೊಳ್ಳಿ. ಪ್ರಿಯೆ ಸ್ವಾಮಿ ಸಮಯವಿದೆ ಶೃಂಗಾರಕ್ಕೆ ಭೀಮಾ ಸಮಯವಿದೆ ಶೃಂಗಾರಕ್ಕೆ ಭೀಮಾ ಸಮಯವಿದೆ ಶೃಂಗಾರಕ್ಕೆ ಭೀಮಾ ಹಮದಿಯ ಮನಕ್ಕಿಲ್ಲದೆ ವಿರಾಮ ಹಮದಿಯ ಮನಕ್ಕಿಲ್ಲದೆ ವಿರಾಮ ಸಮಯವಿದೆ ಮನಮುರಿಸುವ ಮನಹಾಸ ವಿಲಾಸ ಮನಮುರಿಸುವ ಮನಹಾಸ ವಿಲಾಸ ಕೌರವ ಶಿರವ ಹರಿಗಳು ನೀನು ಕೌರವ ಶಿರವ ಧರಿಗಳು ನೀರು ಪ್ರಾಣೇಶ್ವರ ಚೆಲ್ಲುತ್ತ ಸೇರುವೆ ಚೆಲ್ಲುತ್ತ ಸೇರುವೆ ಆಗ ಯಾವಾಗ ಅದೇ ಪ್ರಾಣೇಶ್ವರ ಆ ಕೌರವರ ಶಿರವನ್ನು ಈ ಧರೆಗೆ ಕೆಡವಿದಾಗ ಕಾಂತೆಯ ನೀನು ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು ಪ್ರಾಣೇಶ್ವರ ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು ಸಮಯವಿದೆ ಶೃಂಗಾರಕ್ಕೆ ಭೀಮಾ ಸಮಯವಿದೆ ಪ್ರಿಯೆ ಪ್ರಾಣೇಶ್ವರ ಮರೆತು ಹೋದರೆ ಈ ಹಿಂದೆ ಬೆಚ್ಚಿದ ಈ ನನ್ನ ಕೇಶರಾಶಿಯನ್ನು ಕಂಡು ಕುರುಕುಲಾಂತಕ ಕಾಳರಾತ್ರಿ ಎಂದು ಸಂಬೋಧಿಸಿ ಮತ್ತೆ ಏನನ್ನು ಹೇಳಿದಿರಲ್ಲವೇ? ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಬೇಕು ಪಾಂಚಾಲಿ. ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಡಿಯಲ್ಲ ಏ ಜಗಜ್ಜಟ್ಟಿ ಭೀಮಸೇನರು. ನಿಜವೇ ನಿಜವೇ, ನೀವು ಮಾಡಿರೋ ಪ್ರತಿಜ್ಞೆಯನ್ನು ಎಂದಿಗೂ ಮರೆಯುವವರಲ್ಲ. ನೀವು ಆಡ್ದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ. ಆದ್ರೆ ಏನ್ ಮಾಡಲಿ, ಎಷ್ಟೇ ಆದ್ರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇನು? ಪಾಂಚಾಲಿ, ನಾನೀಗ ಯಾರ ಆಜ್ಞಾಧಾರಕನೂ ಅಲ್ಲ. ಸಂಧಿಯ ಪ್ರಸ್ತಾಪ ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಬಹು ಆತುರದಿಂದ ನಿರೀಕ್ಷಿಸುತ್ತಿರುವೆನು.
ಧರ್ಮ ಪಾರಾಯಣನಾದ ಯುಧಿಷ್ಠಿರನು ದುರ್ಯೋಧನನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು. ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ದುರುಳ ಕೌರವರನ್ನು ಮರಣಗೊಳಿಸದೆ ತರೆಯಲ್ಲಿರಲು ಬಿಡುವೆನೆ. ಪಾಂಚಾಲಿ, ದುರುಳ ಕೌರವರನ್ನು ಮರಣಗೊಳಿಸದೆ ತರೆಯಲ್ಲಿರಲು ಬಿಡುವೆನೆ. ರಣದಳವರ ರಕ್ತಪಾನ ಮಾಡದಿರುವೆನೆ. ರಣದಳವರ ರಕ್ತಪಾನ ಮಾಡದಿರುವೆನೆ. ಕತ್ತಿಯ ಮುಡಿ ಮುಟ್ಟಿದವನು ಮೆಟ್ಟಿಕೊಳ್ಳುವೆ, ಹೋದದೆ ಮೆಟ್ಟಿಕೊಳ್ಳುವೆ. ಕತ್ತಿಯ ಮುಡಿ ಮುಟ್ಟಿದವನು ಮೆಟ್ಟಿಕೊಳ್ಳುವೆ, ಹೋದದೆ ಮೆಟ್ಟಿಕೊಳ್ಳುವೆ. ಗರ್ವದಿ ತೊಡೆ ತಟ್ಟಿದವನು ಕೊಟ್ಟಿಕೊಳ್ಳುವೆ, ಗದಗಳು ಸುಟ್ಟಿಕೊಳ್ಳುವೆ. ಗರ್ವದಿ ತೊಡೆ ತಟ್ಟಿದವನು ಕೊಟ್ಟಿಕೊಳ್ಳುವೆ, ಗದಗಳು ಕೊಟ್ಟಿಕೊಳ್ಳುವೆ. ದುರುಳ ಕೌರವರನ್ನು ಮರಣಗೊಳಿಸದೆ ಕರೆಯಲ್ಲಿರಲು ಬಿಡುವೆನೆ. ರಣದಳವರ ರಕ್ತಪಾನ ಮಾಡದಿರುವೆನೆ. ರಣದಳವರ ರಕ್ತಪಾನ ಮಾಡದಿರುವೆನೆ. ನೋಡುವಣ್ಣ, ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರೆದ ಸಿಂಹದಂತೆ ವಿಜೃಂಭಿಸುತ್ತಿದ್ದಾನೆ. ಅವನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ತಾರು ಸಕ್ತರಲ್ಲ. ಅರ್ಜುನ, ಅಣ್ಣ, ಈ ಸಾರಿ ಇವನ ಕೋಪಕ್ಕೆ ದ್ರೌಪದಿಯೂ ಕಾರಣವೆಂದು ತೋರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಎಲ್ಲ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಅರ್ಜುನ, ಕೌರವರೊಡನೆ ಯುದ್ಧಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಶಮನಗೊಳಿಸುವುದೇ ನನಗೆ ದುಸ್ಸಾಧ್ಯವಾಗಿದೆ. ಸಹೋದರ ಭೀಮಸೇನ, ಸಹೋದರ, ಬಿಡು ಕೋಪ
ಭೀಮಸೇನ, ಇದೇನು ನನ್ನ ಮೇಲೆ ಕೋಪವೇ ತಮ್ಮ? ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ನಿಮ್ಮ ಪ್ರಶ್ನೆಗೆ ಏನನ್ನು ಬಿರುಗುವುದಿಲ್ಲ, ಸರಿಯಾದ ಉತ್ತರವನ್ನೇ ಕೊಡಬಲ್ಲದು. ಅಗ್ರಜ, ಸಹೋದರ, ಸಮಯಕ್ಕೆ ಸರಿಯಾಗಿ ಬಂದೆ. ಅರ್ಜುನನ ಸಮ್ಮುಖದಲ್ಲಿ ನಿನಗೊಂದು ಮಾತನ್ನು ತಿಳಿಸಬೇಕೆಂದಿದ್ದೆ. ಅದನ್ನು ನಿಮ್ಮಿಬ್ಬರ ಮುಂದೆ ಈಗಲೇ ಹೇಳಿಬಿಡುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯ ವೃತ್ತಿಯನ್ನು ಪಾಂಡವರ ಕಳಂಕವೆಂದೇ ಭಾವಿಸುವೆನು. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆಯ ಬಾಗಿಲಲ್ಲಿ ನಿಂತು ಸಂಧಿ ಯಾಚಿಸುವುದಕ್ಕಾಗಿ ಪಾಂಡುರಾಜೇಂದ್ರನು ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅವಮಾನವು ನಿಮಗೆ ಸಹ್ಯವಾಗಬಹುದು, ಆದರೆ ಇನ್ನೊಂದು ಗಳಿಗೆಯೋ ನಾನಿದನ್ನು ಸಹಿಸಲಾರೆ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ಎಂದು ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಏಕದ ಜಗದ ಮಹಾಯುಧ, ಏಕದ ಜಗದ ಮಹಾಯುಧ, ಏಕದ ದುರ್ಮದಾಂತ ದುರ್ಯೋಧನನನು ದುರಾಗ್ರದೊಳನ ಕೃಪಸದೆ ಎದುರು ದುರ್ಮದಾಂತ ದುರ್ಯೋಧನನನು ದುರಾಗ್ರದೊಳನ ಕೃಪಸದೆ ಎದುರು ಹಡಿಯೋಳ್ ಮೆಟ್ಟಿ ಪುಡಿ ಪುಡಿ ಗಟ್ಟಿ, ಹಡಿಯೋಳ್ ಮೆಟ್ಟಿ ಪುಡಿ ಪುಡಿ ಗಟ್ಟಿ ಧ್ವಂಸಗೈದು ಮುಂಡಗಳ ತುಂಡು ಕೈಯುವ ಈಗದ ಜಗದ ಮಹಾಯುಧ, ಈಗದ ಅಟ್ಟಹಾಸದೆ ದುಷ್ಟ ಕೌರವನ್ ಅಂತಿ ಸಮರದೆ ಮುಷ್ಟಿಯುತ್ತದೆ. ಅಟ್ಟಹಾಸದೆ ದುಷ್ಟ ಕೌರವನ್ ಹಟ್ಟಿ ಸಮರದೆ ಮುಷ್ಟಿಯುತ್ತದೆ. ಧರ್ಮದಾಂತನ ಧರ್ಮದಿ ತರೆದು ಧ್ವಂಸಗೈದು ದೊರೆ ಭಾರವನಿರಿಸುವ ಏಕದ ಜಗದ ಮಹಾಯುಧ, ಏಕದ 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 ನಾನು ಮತ್ತು ಈ ನನ್ನ ಗದೆ ಇಡೀ ಕುರುಕುಲವನ್ನೇ ಸಮೂಲನವಾಗಿ ನಾಶ ಮಾಡಬಲ್ಲದು. ನೀವಿನ್ನು ನಿಶ್ಚಿತರಾಗಿ ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಿರಿ. ನಾನು ನನ್ನ ಪ್ರತಿಜ್ಞೆಯಂತೆ ನಡೆಯುವೆನು. ಇನ್ನು ಪ್ರಿಯ ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನಗಿಲ್ಲ. ಕೋಪ ಮಾಡಬೇಡ ಅಣ್ಣ. ಧರ್ಮಜನು ನಮಗೆ ಹಿರಿಯನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಪಾಂಚಾಲಿ, ಮಾನಿನಿ ಮನದ ವೇದನೆ ನೀಗಿತು ಸಮಯವಿದೆಂದರಿತೆಯ ಕರುಣಿ ಏತಕ್ಕೆ ಈ ದುಗುಡವು. ಮಾನಿನಿ ಮನದ ವೇದನೆ ನೀಗಿತು ಸಮಯವಿದೆಂದರಿತೆಯ ಕರುಣಿ ಏತಕ್ಕೆ ಈ ದುಗುಡವು. ಧರ್ಮಜನೆಮ್ಮಯ ನಿರ್ಮಲ ಭ್ರಾತೃವು ಪಾಂಚಾಲಿ, ಧರ್ಮಜನೆಮ್ಮಯ ನಿರ್ಮಲ ಭ್ರಾತೃವು ಮೀರುವುದನು ಚಿತ ಪರೀಕ್ಷಿಸದೆ ನುಡಿಯ. ಮೀರುವುದನು ಚಿತ ಪರೀಕ್ಷಿಸದೆ ನುಡಿಯ ಸಹಿಪುದು ಮನದನು ತಾಪವ ತರುಣಿ. ಸಹಿಪುದು ಮನದನು ತಾಪವ ತರುಣಿ. ಧರ್ಮದಿಂದ ಗಣ ಕಾರ್ಯ ಸಾಧಿಸೋ ಕೋಮಲ ಹೃದಯನು ಕೊರಗಲು ಸರಿಯೇ ಪಾಂಚಾಲಿ. ಧರ್ಮದಿಂದ ಗಣ ಕಾರ್ಯ ಸಾಧಿಸೋ ಕೋಮಲ ಹೃದಯನು ಕೊರಗಲು ಸರಿ.
ಸಾರದಾಚಿನಿ ಹರಿಯದ ಈ ಪರಿ ಸಾರದಾಚಿನಿ ಹರಿಯದ ಈ ಪರಿ ಹೇಗಿಂತು ನೀನಿಂದು ವಿಕೋಪ ಕೆಡುವೆ ಅಷ್ಟರಿ ಹೇಗಿಂತು ನೀನಿಂದು ವಿಕೋಪ ಕೆಡುವೆ ಮಾನಿನಿ ಮನದ ವೇದನೆ ನೀಗಿದು ಸಮಯವಿದೆಂದರಿದಯ ತರುಣಿ ದೇಶಗೆ ಈ ದುಗುಡವು. ಇದಕ್ಕೆ ಏನು ಹೇಳುವೆ ಪಾಂಚಾಲಿ? ಧರ್ಮ ಧರ್ಮ ಎಂದು ಹಂಬಲಿಸುತ್ತ ಕ್ಷತ್ರಿಯ ಧರ್ಮವೇನೆಂಬುದನ್ನು ಮರೆಯುವುದು ನಿಮಗೆ ಉಚಿತವಲ್ಲವೇ ಪ್ರಾಣೇಶ್ವರ? ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಪಾಂಚಾಲಿ, ಯುದ್ಧವು ಎಂತಹ ಘೋರ ಕರ್ಮವೆಂಬುದನ್ನು ನೀನು ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಮ್ಮ ಅವಿಚಾರಕ್ಕಾಗಿ ದುಃಖಿಸಬೇಕಾಗುವುದು. ಅದಕ್ಕಾಗಿಯೇ ಸಂಧಿಗೆ ಇಷ್ಟೊಂದು ಪ್ರಯತ್ನಿಸುತ್ತಿರುವುದು. ರಾಜೇಂದ್ರ, ದೌಮ್ಯನನ್ನು ಸಂಧಿಗೆ ಕಳುಹಿಸಲು ಅಪಮಾನ ಹೊಂದಿದ್ರಿ. ಕುಲಪುರೋಹಿತರನ್ನು ಕಳುಹಿಸಲು ಇದು ಮದುವೆ ಔತಣ ಕೂಟವೆಂಬ ಕನಿಷ್ಠ ಪರಿಜ್ಞಾನವೂ ನಿಮಗಿಲ್ಲದೆ ಹೋಯಿತು. ಈಗ ಶ್ರೀಕೃಷ್ಣ ಪರಮಾತ್ಮನನ್ನು ಅಪಮಾನಕ್ಕೆ ಗುರಿಪಡಿಸಿದ್ದಿರಲ್ಲ ಎನ್ನುವ ಚಿಂತೆ ನನ್ನನ್ನು ಕಾಡ ಹತ್ತಿದೆ. ಏನಿದು? ಏನೇ ಕೋಲಾಹಲ? ಅರ್ಜುನ, ನಾನಿನ್ನು ಹೊರಡುವೆನು. ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗಾವ ಪ್ರಯೋಜನವೂ ಇಲ್ಲ. ಇಲ್ಲು ಪ್ರಿಯ ಸಹೋದರ. ಪ್ರಾಣೇಶ್ವರ, ಸ್ವಲ್ಪ ಸಮಾಧಾನರಾಗಿ. ಅದು ಯದುಪತಿ ನಮ್ಮನ್ನು ನೋಡ್ನಗುತ್ತಾ ಇತ್ತ ಕಡೆ ಬರುತ್ತಿರುವರು. ಅವರಿಂದ ರಾಜ್ಯಸಭೆಯ ಸಮಾಚಾರ ತಿಳಿದು ಬಳಿಕ ಇಷ್ಟದಂತೆ ಮಾಡಿ. ಜನರಿಗೆಲ್ಲ ಜ್ಞಾನ ಮದವೇರಿ ನನ್ನ ಶಿಲರಿಗೆಲ್ಲ ಜ್ಞಾನ ಮದವೇ ಪಾಪಾ ಪುಣ್ಯಗಳೆಲ್ಲ ಬಯಲಾಗುತ್ತಿರು ಮೋಹನ ದಾರದಳು ನನ್ನ ಮಾನವನೆನ್ನು ಮೆರೆಯುತ್ತಲಿರುವುದು ಮೋಹನ ದಾರದಳು ಮೋಹನ ದಾರದಳು. ಸಜ್ಜನರೆಲ್ಲರೂ ದುರ್ಜನರೊಡಗು ಸಜ್ಜನರೆಲ್ಲರೂ ದುರ್ಜನರೊಡಗು ಮಾಯಾವಾದಗೆ ಬಲಿದಾಗಿಯರು ಮಾಯಾವಾದಗೆ ಮರುಳಾಗಿಯರು ಧರ್ಮದ ನೆಪದಿಂದ ಧರ್ಮದ ನೆಪದಿಂದ ಪಾಪಿಗಳನ್ನ ಧರ್ಮದ ನೆಪದಿಂದ ಪಾಪಿಗಳನ್ನ ನಿರ್ಮೂಲ ಮಾಡುವೆ ಧರ್ಮವನ್ನುಳಿಸುವೆ ನಿರ್ಮೂಲ ಮಾಡುವೆ ಧರ್ಮವನ್ನುಳಿಸು ಮೋಹದ ದಾರಗಳು ನನ್ನ ಮಾನವಜನ್ನು ಮೆರೆಯುತ್ತಲಿರುವುದು ಮೋಹದ ದಾರಗಳು ಮೋಹದ ದಾರಗಳು. ಈ ಪಾಂಡುಪುತ್ರರ ವಿಜಯಶಾಲಿಯಾಗು ಧರ್ಮನಂದನ. ವಾಸುದೇವ, ನಾನು ನಮಸ್ಕರಿಸುವೆನು. ಕೀರ್ತಿಶಾಲಿಯಾಗು ಭೀಮಸೇನ. ಅಣ್ಣ, ನನ್ನನ್ನು ಆಶೀರ್ವದಿಸಣ್ಣ. ತಂಗಿ, ನಿನಗೆ ಮಂಗಳವಾಗಲಿ. ದೇವಕಿ ವರನಂದನ ಭಾವಜನಯನ ಅಮಿಪೆ ಮಾಧವ ದೇವಕಿ ವರನಂದನ. ಧರ್ಮನಂದನ,
ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಭೀಷ್ಮ ದ್ರೋಣಾದಿಗಳು ನನ್ನನ್ನು ಬಹುವಾಗಿ ಸ್ವಾಗತಿಸಿದರು. ಸ್ವಯಂ ಧೃತರಾಷ್ಟ್ರನೇ ವಿಧ ವಿಧವಾಗಿ ಉಪಚರಿಸಿದನು. ಸಂಧಿಯ ವಿಚಾರವೂ ನಡೆಯಿತಷ್ಟೇ. ಪಾಂಚಾಲಿ ಎಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಅವರಿಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ಸ್ವಲ್ಪ ಸಮಾಧಾನರಾಗಿ ಮೊದಲು ಅಣ್ಣನ ಮಾತು ಮುಗಿಯಲಿ ಸ್ವಾಮಿ. ನಿನ್ನ ಅಣ್ಣನ ಮಾತು ಮುಗಿಯೋದ್ರೊಳಗೆ ನಮ್ಮ ಧರ್ಮಯೋ ಮುಗಿಯುವುದು. ಸಭೆಯಲ್ಲಿ ಯದುಪತಿ, ಸಭೆಯಲ್ಲಿ ಏನು ನಡೆಯಿತು? ಸಭೆಯಲ್ಲಿ ನಿಮ್ಮ ವಿಚಾರವನ್ನು ತಿಳಿಸಿದೆನು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆ. ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಿಣೀಪತಿ. ಈ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಣ್ಣನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ನಾನು ಹೋಗಿದ್ದಿದ್ದು ಅದಕ್ಕಾಗಿಯೇ ಅಲ್ಲವೇ ಭೀಮಸೇನ? ಈಗ ತಿಳಿಯಿತು ಕೃಷ್ಣ ನಿನ್ನ ಅಭಿಮತ. ಅರ್ಜುನನು ಅಜ್ಞಾತವಾಸದ ನೆಪದಲ್ಲಿ ಅರ್ಜುನನು ಬಳೆಯನ್ನು ತೊಟ್ಟನು. ಈ ಸಂಧಿಯ ಹೆಸರಿನಲ್ಲಿ ನಮ್ಮೆಲ್ಲರಿಗೂ ಬಳೆಯನ್ನು ತೊಳಿಸಲು ಅವಡಿಸುತ್ತಿರುವೆಯೋ ಯಾದವಾಗ್ರಣೆ? ಪಾಂಡುಪುತ್ರರ ಮೇಲೆ ನಿನಗಿಷ್ಟೊಂದು ಆಕ್ರೋಶ ಬೇಕೆ? ಭೀಮಸೇನ, ನಿನಗೆ ಇಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿರುವ ವಿಚಾರ. ಏ ಸ್ವಾಭಿಮಾನ್ಯ ಶೂನ್ಯವಾದ ಸಂಧಾನದೊಡನೆ ಏ ಪ್ರಚಂಡ ಭೀಮನಿಗೆ ಎಂತಹ ಸಂಬಂಧ? ಕೃಷ್ಣ, ಮುಂದೇನಾಯಿತು? ರಾಜಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಮುಂತಾದವರೆಲ್ಲರೂ. ಆ ದುರ್ಯೋಧನ ಅವನೂ ಸಹ. ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಏ ದುರ್ವಾರ್ತೆಯನ್ನು ಕೇಳಬೇಕೆಂಬುದು ನಿನ್ನ ಹೆಚ್ಚಾಗಿತ್ತು. ಅದನ್ನು ಸಾಧಿಸಿದೆ ಕೃಷ್ಣ. ಸಹೋದರರೇ, ನಾನಿನ್ನು ಹೊರಡುವೆನು. ನಿಮ್ಮ ಅಪೌರುಷ ವರ್ತನೆಯ ಫಲಾಫಲಗಳನ್ನು ನೀವೇ ಬಂಧಿಸಿರಿ. ಅದರಲ್ಲಿ ಭೀಮನಿಗೆ ಯಾವ ಭಾಗವೂ ಬೇಡ. ಆಚಾಲೆ ನಿರಾಶಳಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಳನ್ನು ತೀರಿಸುವನು. ನೀನು ಭೀಮಸೇನ, ನೀನು ನಿಜವಾಗಿಯೂ ಹಿಡಿಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳಲು ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿರುವ ವಿಚಾರ. ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಬೇಡ. ಏ ಸಂಧಿಯ ಪ್ರಸ್ತಾಪವು ನನಗೊಪ್ಪದು. ನಿನಗೊಪ್ಪುವ ವಿಚಾರವು ಹೊಂದಿರುವುದು ಭೀಮಸೇನ. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ಏನು ದುರ್ಯೋಧನನ ಸಂದೇಶ? ಆ ಕೊನ್ನಿ ದುರ್ಯೋಧನನ ಸಂದೇಶ. ಹಾಗಾದರೆ ಅದರ ಉದ್ದೇಶವು ಸಂಧಿಯಲ್ಲ. ಕೃಷ್ಣ, ಹೇಳು ಏನು ಆ ಸಂದೇಶ? ಅದನ್ನು ಕೇಳುವ ಮೊದಲು ನನ್ನ ಪಾರ್ಶ್ವದಲ್ಲಿ ಹೀಗೆ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಿದ್ದಂತೆ ಹೇಳು. ಏನು ಆ ಸಂದೇಶ? ಇಲ್ಲ, ಕುಳಿತುಕೊಳ್ಳದ ಹೊರತು ಹೇಳಲಾಗುವುದಿಲ್ಲ ಭೀಮಸೇನ. ಏ ಪರಿಹಾಸ್ಯ ಬೇಕೆ ಕೃಷ್ಣ? ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯವಾಗುವುದು. ನಿನ್ನ ಆ ಗದೆಯನ್ನು ಸ್ವಲ್ಪ ದೂರವಾಗಿಡು. ನನ್ನ ಪಾರ್ಶ್ವದಲ್ಲಿ ಹೀಗೆ ಕೈಕಟ್ಟಿ ಕುಳಿತುಕೋ. ನಿನಗೆ ಪ್ರಿಯವಾದ ಆ ಸಂದೇಶವನ್ನು ಹೇಳುವೆನು. ಇದು ಕೃಷ್ಣ, ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗ ಹೇಳು, ಏನು ಆ ಸಂದೇಶ? ನೀನು ಕೋಪ ಮಾಡುವುದಿಲ್ಲವಷ್ಟೇ. ಆಗಲಿ. ಹಾಗಾದರೆ ಈಗ ನನ್ನ ಬಂದಿ ನೀನು. ಕ್ಷಣಕಾಲ ಮಾತ್ರ. ಅರ್ಜುನ, ಪರಮಾತ್ಮ, ಹೀಗೆ ಬಾ. ಈ ಗದೆಯನ್ನು ಕ್ಷಣಕಾಲ ಹಿಡಿದಿರು. ಆಜ್ಞೆ ಮಾಧವ. ಯಾಜ್ಞಸೇನಿ, ನಾನು ಹೇಳಿದಂತೆ ಮಾಡಬೇಕು ಕಂಡೆಯಾ? ನಿನ್ನ ಆಜ್ಞೆಯನ್ನು ನಾನು ಎಂದಾದ್ರೂ ಮೀರಿರುವೇನೆ ಅಣ್ಣ. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಅಣ್ಣ, ಪರಿಹಾಸ್ಯ ಮಾಡುತ್ತಿರುವೆಯಾ? ಇದು ಪರಿಹಾಸ್ಯವಲ್ಲ ತಂಗಿ. ಶತ್ರುಗಳ ಹೆಡೆಮುಳಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾಪಂಡಿತೆಯಂತೆ. ಹಾಗೆ ನಿನ್ನ ಪತಿಯ ಕೈಗಳನ್ನು ಕಟ್ಟಲು ಬರುವುದೋ ಇಲ್ಲವೋ ನೋಡು. ಭೀಮಸೇನ,
ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಮಾತ್ರ. ಪಾಂಚಾಲಿ, ಕೃಷ್ಣನು ಹೇಳಿದ ಹಾಗೆ ನನ್ನ ಕೈಗಳನ್ನು ಬಂಧಿಸು. ಈಗ ಎಲ್ಲರೂ ಕೇಳಿರಿ. ಭೀಮಸೇನ, ಧರ್ಮನಂದನ, ಕಿರೀಟಿ, ವಾಸುದೇವ, ಭೀಮನನ್ನು ಬಂಧಿಸಿರುವ ಈ ಹಗ್ಗವು ಈ ದಿನ ರಾಜಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲನವಾಗಿತ್ತು. ಯಾರು ಈ ಕಾರ್ಯವನ್ನು ಮಾಡಿದವರು? ಏನು ಹೇಳಿದೆ ಕೃಷ್ಣ? ಹರಿ ಪರಿಗೈದವ ದುರುಳನವಧಾರಿ ಪರಿಗೈದವ ಅವಧಾರಿ ಪರಿಗೈದವ ಪುರಸಭೆಯೊಳಗೆ ತರನವ ಮಾಡಿದ ಪುರಸಭೆಯೊಳಗೆ ತರನವ ಮಾಡಿ ಹರಿ ಪರಿಗೈದವ ದುರುಳನವಧಾರಿ ಪರಿಗೈದವ ಅವನಾರಿ ಪರಿಗೈದವ. ಕೇಶವ ನಿನ್ನ ರೀತಿಯು ಭೀತಿಯಿಂದಲೇ ತೋರ್ಪದು. ಕೇಶವ ನಿನ್ನ ರೀತಿಯು ಭೀತಿಯಿಂದಲೇ ತೋರ್ಪದು. ಈ ಸಮಯದ ಮನ ಕಾತರಿಪುದು ಬಲ, ಈ ಸಮಯದ ಮನ ಕಾತರಿಪುದು ಬಲ. ಹರಿ ಪರಿಗೈದವ ದುರುಳನವನಾರಿ ಪರಿಗೈದವ ಅವನಾರಿ ಪರಿಗೈದವ. ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲೆತ್ತಿಸಿದರೆ ಯಾರು ಯಾರು ಆ ದುರಾತ್ಮರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಅವನ ತಮ್ಮ ದುಶ್ಯಾಸನನು ಈ ಕಾರ್ಯವನ್ನು ನಡೆಸಿದನು. ಇಂತಹ ಸಾಹಸ ಮತ್ಯಾರಿಗೆ ಸಾಧ್ಯ? ಅಗ್ರಜ, ನನ್ನ ಕೈಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಯಾದವ ಗೃಣಿಯನ್ನು, ಪಾಂಡವರ ರಾಯಭಾರಿಯನ್ನು, ಕುನ್ನಿ ಕೌರವನು ಈ ರೀತಿ ಅಪಮಾನಗೊಳಿಸಿದರೆ ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ ಭೀಮಸೇನ, ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿರಿ. ನುಡಿದ ಗೌರವನು ಹಿಡಿಂಬ ಪತಿಯೇ ಕೇಳೈ. ನುಡಿದ ಗೌರವನು ಹಿಡಿಂಬ ಪತಿಯೇ ಕೇಳೈ. ನನಗೂ ಯೋಗವಗೈವೆ ಎಲ್ಲಾರು ರಾಜವ. ಕಡೆಗೂ ಯೋಗವಗೈವೆ ಕೊಡೆ ನಾನು ರಾಜವ. ಐವರಿಗೈದು ಗ್ರಾಮವ ಕೊಡೆನು, ಈ ಮನೆಗೊಂದು ಊರನ್ನು ಬಿಡೆನು. ಐವರಿಗೈದು ಗ್ರಾಮವ ಕೊಡೆನು, ಈ ಮನೆಗೊಂದು ಊರನ್ನು ಬಿಡೆನು. ಕೊಡುವೆನು ರಾಜ್ಯವನ್ನೆಲ್ಲ ಪಡೆದಾಗ ಎಂದ. ಕೊಡುವೆನು ರಾಜ್ಯವನ್ನೆಲ್ಲ ಪಡೆದಾಗ ಎಂದ. ನುಡುಗುತ್ತ ನುಡಿದ ಗೌರವನು ಹಿಡಿಂಬ ಪದಿಯೇ ಕೇಳೈ. ಹಿಡಿಂಬ ಪದಿಯೇ ಕೇಳೈ. ಹಿಡಿಂಬ ಪದಿಯೇ ಆ ದುರ್ಯೋಧನನು ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿರಿ. 5 ಮಾರು ಭೂಮಿಯನ್ನು ಸಹ ಕೊಡಲು ಅವನು ಒಪ್ಪಲಿಲ್ಲ. ನೀವು ಸಂಧಿಗೆ ಸಮ್ಮತಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಕಲನದಲ್ಲಿ, ರತಿಕರ ವೀರ ಘೋಷದಲ್ಲಿ ಎಂದು ನಿಸ್ಸಂದೇಹವಾಗಿ ಹೇಳಿಬಿಟ್ಟನು. ಈ ಸಂದೇಶಕ್ಕೆ ನಮ್ಮ ಉಳಿದಿರುವುದು ಒಂದೇ, ಅದು ಯುದ್ಧ.
ನನ್ನ ಪ್ರಯತ್ನಗಳೆಲ್ಲವನ್ನು ವಿಫಲವನ್ನಾಗಿ ಮಾಡಿ ಮುಂದೆ ಬಂದು ನಿಂತಿರುವುದು ಯುದ್ಧ. ಪರಮಾತ್ಮ, ನೀನು ತಿಳಿದಿರುವೆ, ನಾನು ಈ ಯುದ್ಧವನ್ನು ಅಪೇಕ್ಷಿಸಿದವನಲ್ಲನೆಂದು. ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನೂ ಮಾಡಿದೆನು. ಅಗ್ರಜ, ನನ್ನ ಕೈಗಳನ್ನು ಬಿಡಿಸು. ಅರ್ಜುನ, ನೀನಾದರೂ ನನ್ನ ಕೈಗಳನ್ನು ಬಿಡಿಸು. ವಾಸುದೇವ, ಇದೋ ನಿನಗೆ ನಮಸ್ಕರಿಸುವೆನು. ನೀನಾದರೂ ನನ್ನ ಕೈಗಳನ್ನು ಬಿಡಿಸು. ಯಾರೂ ಬಿಡಿಸುವುದಿಲ್ಲವೇ? ಯಾರೂ ಬಿಡಿಸುವುದಿಲ್ಲವೇ? ಹಾಗಾದರೆ ನಾನೇ ಬಿಡಿಸಿಕೊಳ್ಳುವೆನು. ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ. ಎಲ್ಲಿ ಎಲ್ಲಿ ನನ್ನ ಕದೆ? ಈಗ ಕೇಳಿರಿ ಎಲ್ಲ ನನ್ನ ಪ್ರತಿಜ್ಞೆಯನ್ನು. ಎಂದು ಯುದ್ಧ ಸನ್ನದ್ಧವಾಗುವ ಮೊದಲು ಪುನಃ ಪ್ರತಿಜ್ಞೆ ಮಾಡುವೆನು. ನಾನು ವಾಯುದೇವನ ಅಂಶದಿಂದ ಜನಿಸಿದ್ದೇ ನಿಜವಾಗಿದ್ದರೆ, ವೀರಮಾತೆ ಕುಂತಿದೇವಿಯ ಸ್ತನ್ಯಪಾನ ಮಾಡಿದ್ದೇ ಸತ್ಯವಾಗಿದ್ದರೆ, ನಾಳಿನ ಭಯಂಕರವಾದ ಯುದ್ಧದಲ್ಲಿ ದುರ್ಯೋಧನನ 99 ಮಂದಿ ಸಹೋದರರನ್ನು ಸಮೂಲವಾಗಿ ನಾಶ ಮಾಡಿ ಆ ದುಷ್ಟ ದುಶ್ಯಾಸನ ವಕ್ಷಸ್ಥಳವನ್ನು ಬಗೆದು ಪಾಂಚಾಲಿಯ ಬಿರುಮುಡಿಯನ್ನು ಕಟ್ಟಿಸುವೆನು. ನಂತರ ಆ ದರ್ಪಿತ ದುರ್ಯೋಧನನ ತೊಡೆಯನ್ನು ನನ್ನ ಗದಾದಂಡದಿಂದ ಮುರಿದು ಅವನ ರಾಜ ಕಿರೀಟವನ್ನು ನನ್ನ ಎಡಗಾಲಿನಿಂದ ಒದ್ದು 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 ಪುಡಿ ಪುಡಿ ಮಾಡದೆ ಹೋದರೆ ನನಗತಿ ಭಯಂಕರವಾದ ನರಕವೇ ಪ್ರಾಪ್ತವಾಗಲಿ. ವಾಸುದೇವ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಶೂನ್ಯತೆ ಕುಲ ಹೇಳಿಗಳಂತೆ ತಂದುರಳಕ್ಕೆ ತಲೆಗಣ್ಣು ಹೆಣಗಣ್ಣು ಕಡೆಗೆ ನಡೆದೊಳಗೆ ಶೂನ್ಯತೆ ಕುಲ ಹೇಳಿಗಳಂತೆ ತಂದುರಳಕ್ಕೆ ತಲೆಗಣ್ಣು ಹೆಣಗಣ್ಣು ಕಡೆಗೆ ರಣದಾಹ ಮುಗಿಸಿಕೊಳ್ಳುವೆ. ವಾಸುದೇವ, ಪಾಂಡವರ ರಥಿಯ ತೊರುಬನು ಮುಟ್ಟಿದ ಷಂಡ ಕೌರವನ ಗುಂಡಿಗೆ ಪಾಂಡವರ ರಥಿಯ ತೊರುಬನು ಮುಟ್ಟಿದ ಷಂಡ ಕೌರವನ ಗುಂಡಿಗೆ ಖಂಡ ಎಲಬುಗಳ ತೊಂಡರಿಸಿ ಚಂಡಿಗೌತಣವ ಮಾಡಿಸುವೆ. ಖಂಡ ಎಲಬುಗಳ ತೊಂಡರಿಸಿ ಚಂಡಿಗೌತಣವ ಮಾಡಿಸುವೆ. ಪೌರ್ಗರವ ಕೌರ್ ಮೋಡದನ್ವಯ ಆರ್ಪಡಿಸಿ ಮರಗದೆಯ ಪ್ರಚಂಡತ್ವವನ್ನು ತೋರ್ಪಡಿಸಿ ಮೋಡದನ್ವಯ ಆರ್ಪಡಿಸಿ ಮರಗದೆಯ ಪ್ರಚಂಡತ್ವವನ್ನು ತೋರ್ಪಡಿಸಿ ಸರ್ಪದೆಂಬರುವ ಕುರುವರ ಕಾಲ್ಗಳ ಪಿಡಿದು ಸರ್ಪದೆಂಬರುವ ಕುರುವರ ಕಾಲ್ಗಳ ಪಿಡಿದು ಗಿರಗಿರನೆ ತಿರುಗಿಸಿ ನೆಲಕ್ಕಪ್ಪಳಿಸುವೆ. ಶೂನ್ಯತೆ ಕುಲ ಹೇಳಿಗಳಂತೆ ತಂದುರಳಕ್ಕೆ ತಲೆಗಣ್ಣು ಕಡೆಗೆ ನಡೆದೊಳಗೆ ಶೂನ್ಯತೆ ಕುಲ ಹೇಳಿಗಳಂತೆ ತಂದುರಳಕ್ಕೆ ತಲೆಗಣ್ಣು ಹೆಣಗಣ್ಣು ಕಡೆಗೆ ರಣದಾಹ ಆ ದುಷ್ಟ ಕೌರವವನ್ನು ಖಂಡ ತುಂಡುಗಳನ್ನಾಗಿ ತುಂಡರಿಸಿ ರಣಚಂಡಿಗೌತಣವನ್ನು ಮಾಡಿಸುವೆನು. ಹರ